ಕನ್ಯಾ ರಾಶಿಯವರಿಗೆ ನೋಡಿ, ಈ ವರ್ಷ 2024 ವರ್ಷ 9ರಲ್ಲಿ ಒಂದು ಗುರುವಿನ ಸಂಚಾರ, ಮತ್ತೆ ಜನ್ಮದಲ್ಲಿ ಸಪ್ತಮದಲ್ಲಿ ರಾಹುಕೇತುಗಳ ಸಂಚಾರ ಅನ್ನುವಂಥದ್ದು, 6ರಲ್ಲಿ ಶನಿಯ ಸಂಚಾರ, 6ರಿಂದ 7ನೇ ಮನೆಗೆ ಬರುತ್ತೆ ಶನಿಯ ಸಂಚಾರ. ಹೆಚ್ಚು ಬದಲಾವಣೆ ಆಗಲ್ಲ. ಗುರು 10ನೇ ಸ್ಥಾನಕ್ಕೆ ಬರುವಂಥದ್ದು. ಇದನ್ನ ನೋಡಿದ್ರೆ ಕನ್ಯಾ ರಾಶಿಯವರಿಗೆ ಒಂದು ರೀತಿ ಶನಿಯ ಬಲ ಗುರುವಿನ ಬಲ ಎರಡೂ ಇತ್ತು. ಆ ಎರಡೂ ಕೂಡ ಇನ್ನು ಮುಂದೆ ನಿವೃತ್ತಿ ಆಗಲಿದೆ. ಅಂದ್ರೆ ಶನಿ ಬಲ ಅಲ್ಲ, ಆದ್ರೆ ಮಿಶ್ರ ಫಲವನ್ನ ಕೊಡುವಂತ ಸ್ಥಾನಕ್ಕೆ ಹೋಗ್ತಾನೆ. ಪೂರ್ತಿ ಅಶುಭ ಸ್ಥಾನ ಅಂತ ಹೇಳಲಿಕ್ಕಾಗಲ್ಲ. ಮತ್ತೆ ಗುರು ಕೂಡ 10ನೇ ಸ್ಥಾನಕ್ಕೆ ಬಂದಾಗ ಕರ್ಮವನ್ನ ನಾಶ ಮಾಡ್ತಾನೆ. ಹಾಗಾಗಿ ವೃತ್ತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಳ್ಳುವಂಥದ್ದು, ಅಥವಾ ಚೆನ್ನಾಗಿರುವಂತಹ ವೃತ್ತಿಯಲ್ಲಿ ಸ್ವಲ್ಪ ಅಲ್ಲಿರುವಂತಹ ಪರಿಸ್ಥಿತಿಗಳು, ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ಕೃತಿ, ಅಥವಾ ಇನ್ಯಾವುದೋ ನಿಮಗಿರುವಂತಹ ಒಂದು ಸ್ಥಿತಿಯಿಂದ ಅಲ್ಲಿರುವಂತಹ ಒಂದು ಪರಿಸ್ಥಿತಿ ಸ್ವಲ್ಪ ಸಮಸ್ಯೆಗೊಳಗಾಗಿ ಬಿಗಡಾಯಿಸ್ಕೊಂಡು ಅಲ್ಲಿಂದ ನಿಮಗೆ ಹೊರಗಡೆ ಬರುವಂತಹ ಯೋಚನೆ ಬರುವಂಥದ್ದು. ಇದೇನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತಂದ್ರೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಒಂದು ಖಿನ್ನತೆ, ಒಂದು ರೀತಿ ಬೇಡ, ಇದು ನನಗಿಲ್ಲಿ ಏನೋ ಸರಿ ಹೋಗ್ತಿಲ್ವಲ್ಲ ಕೆಲಸ, ಹೀಗೆ ಯಾವ್ದಾದ್ರು ಕಾರಣಾಂತರಗಳಿಂದ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದು ಕೆಲಸದಲ್ಲಿ ಬದಲಾವಣೆ ಉಂಟಾಗುವಂತಹ ಒಂದು ಸಾಧ್ಯತೆ. 6ರಲ್ಲಿ ಮತ್ತೆ ರಾಹುವಿನ ಯೋಗ ಬರುತ್ತೆ. ಹಾಗಾಗಿ ಖಂಡಿತ ಜೂನ್ ತಿಂಗಳ ನಂತರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಆಗತ್ತೆ. 6ರಲ್ಲಿ ರಾಹು ಇದ್ದಾಗ ಪಾಪಗ್ರಹಗಳೆಲ್ಲರೂ ಷಷ್ಠ ಮತ್ತೆ ಏಕಾದಶ ಮತ್ತೆ ತೃತೀಯ ಸ್ಥಾನದಲ್ಲಿ ಶುಭ ಫಲಗಳನ್ನೇ ಕೊಡ್ತಾರೆ ಅಂತ. 6ರಲ್ಲಿ ರಾಹು ಒಳ್ಳೆ ಶುಭ ಫಲಗಳನ್ನ ಕೊಡ್ತಾರೆ. 12ನೇ ಸ್ಥಾನದಲ್ಲಿ ಕೇತು ನಿದ್ರಾಹೀನತೆಯನ್ನ ಉಂಟು ಮಾಡ್ತಾನೆ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನ ಕೊಡ್ತಾನೆ. ಅದೇ ರೀತಿ ಸ್ವಲ್ಪ ಎಳೆಯುವಂತಹ, ಕಾಲು ಪಾದದಲ್ಲಿ ಸ್ವಲ್ಪ ಎಳೆಯುವಂತಹ, ಕಾಲದಲ್ಲಿ ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇದೆ. ಒಂದು 60 ಭಾಗದಷ್ಟು ಮಧ್ಯಮ ಫಲವನ್ನ, ಒಂದು 40 ಭಾಗದಷ್ಟು ಅಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು ಈ ಕನ್ಯಾ ರಾಶಿಯವರು. ಒಟ್ಟಾರೆ ಹೇಳಬೇಕು ಅಂತಂದ್ರೆ ವೃತ್ತಿಯಲ್ಲಿ ಬದಲಾವಣೆ ಉಂಟಾಗತ್ತೆ. ಬದಲಾವಣೆ ಉಂಟಾದ್ರೂ ತೊಂದರೆ ಕೊಡುವಂತಹ ರೀತಿಯಲ್ಲಿ ಉಂಟಾಗಲ್ಲ. ಯಾಕೆಂದ್ರೆ 10ನೇ ಸ್ಥಾನದಲ್ಲಿ ಗುರು ಬಂದಾಗ ವೃತ್ತಿಯಲ್ಲಿ ತೊಂದರೆ ಕೊಡೋದು ನಿಜ, ಬದಲಾವಣೆ ಮಾಡಿಸೋದು ನಿಜ. ಆದರೆ ಗುರು ವಾಸ್ತವವಾಗಿ ಶುಭಗ್ರಹ ಆದ ಕಾರಣ ಒಂದಷ್ಟು ಸಮಸ್ಯೆಗಳನ್ನ ಕೊಟ್ಟರು, ಬದಲಾವಣೆಯನ್ನ ಮಾಡಿಸಿದ್ರು ಕೂಡ ಶುಭದಾಯಕವಾಗೇ ಕೊಡಲಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬದಲಾವಣೆಯನ್ನ ಉಂಟು ಮಾಡ್ತಾನೆ. 2024 ಪ್ರಾರಂಭದಲ್ಲಿ ಸಾಕಷ್ಟು ಅನಾರೋಗ್ಯಗಳು ಉಂಟಾಗಿತ್ತು. ಅನಾರೋಗ್ಯದ ವಿಚಾರವಾಗಿ ಸಾಕಷ್ಟು ಖರ್ಚು, ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ, ಕಾಲಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಬೇರೆ ಬೇರೆ 8ನೇ ಸ್ಥಾನ ಗುಷ್ಯಸ್ಥಾನ ಅಂತ ಕರಿತೀವಿ, ಗುಷ್ಯಸ್ಥಾನಕ್ಕೆ ಸಂಬಂಧಪಟ್ಟಿರೋ ಥರದ್ದು ಅನೇಕ ಅನಾರೋಗ್ಯಾದಿಗಳನ್ನ ಕೊಟ್ಟಿರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಇತ್ತು. ಅದೆಲ್ಲವೂ ಕೂಡ ಕಾಲಾಂತರದಲ್ಲಿ ನಿವೃತ್ತಿ ಆಗ್ತಾ ಬಂದಿದೆ. ಅದರ ಒಂದು ಛಾಯೆ ಕೂಡ ಇನ್ನು ಮುಂದೆ ನಿವೃತ್ತಿ ಆಗ್ಲಿಕ್ಕಿದೆ. ಇಷ್ಟು ದಿವಸ ಗುರು ಬಲ ಇತ್ತು, 9ರಲ್ಲಿ ಗುರುವಿನ ಒಂದು ಬಲ ಇತ್ತು. ಇನ್ನು ಮುಂದೆ ಈಗ ನೀವೇನು ಒಂದು ವರ್ಷಗಳ ಕಾಲ ಗುರುವಿನ ಅನುಗ್ರಹದಿಂದ ಒಂದಷ್ಟು ಹೆಸರನ್ನ, ಒಂದಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡಿದಿರಾ, ಅದು ಕೆಲಸದಿಂದ ಹೊರಗಡೆ ಬಂದು ನಿಮ್ಮನ್ನ ಇನ್ನೂ ಮುಂದೆ ಹೆಚ್ಚು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗೋ ಥರದ್ದು ಯೋಗ ಇದೆ. ಶನಿ ಸಪ್ತಮಕ್ಕೆ ಬಂದ ಅಂತ ಹೇಳಿ ಕೌಟುಂಬಿಕವಾಗಿರುವಂತಹ ಒಂದಷ್ಟು ಕಲಹವನ್ನ ಮಾಡಿಕೊಳ್ಳುವಂಥದ್ದು, ಷಷ್ಠಾಧಿಪತಿಯಾಗಿ ಸಪ್ತಮಕ್ಕೆ ಬಂದಾಗ, ಷಷ್ಠ ಸ್ಥಾನದಲ್ಲಿ ರಾಹುವಿನ ಯೋಗ ಬಂದಾಗ, ಷಷ್ಠಭವನೋಕ್ತಾಂಗೇ ವ್ರಣಸ್ಯೋದ್ಭವ ಅಂತ ಹೇಳುವಂಥ ರೀತಿಯಲ್ಲಿ ಸೊಂಟ ಭಾಗದಲ್ಲಿ ನೋವು ಬರುವಂಥದ್ದು, ಕೌಟುಂಬಿಕವಾಗಿ ಹೆಂಡತಿ ಗಂಡಂದಿರ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವಿರಸಗಳು, ವೈಮನಸ್ಯಗಳು ಬರುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಸಂಬಂಧವಾಗಿರುವಂತಹ ಒಂದು ಯೋಚನೆಯನ್ನ ಮಾಡಿ ಕುಟುಂಬದಲ್ಲಿ ಸುಖ ಶಾಂತಿಯನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಕೆಲಸ ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ, ಆ ದೃಢವಾಗಿರುವಂತ ನಿರ್ಧಾರ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತ ಮುಂದುವರಿರಿ. ನಿಮಗೆ ಯಾವುದೋ ಒಂದು ರೀತಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಫಲಗಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರಾಪ್ತವಾಗುತ್ತೆ. ಕೇತುವಿನಿಂದ ಬರುವಂತಹ ದೋಷ ನಿವೃತ್ತಿ ಆಗಲಿ ಅಂತ ಹೇಳಿ ಗಣಪತಿಯ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತಾ ಬನ್ನಿ. ಭದ್ರಕಾಳಿಯ ಆರಾಧನೆಯನ್ನ ಮಾಡ್ತಾ ಬನ್ನಿ. ಇಲ್ಲ ಅಂತಂದ್ರೆ ಭದ್ರಕಾಳಿ ದೇವರು ಅಂದ್ರೆ ಭದ್ರಕಾಳಿ ಅಂತಂದ್ರೆ ಖಡ್ಗ ಮತ್ತೆ ಪಾತ್ರನ್ನ ಇಟ್ಕೊಂಡಿರುವಂತಹ ದೇವಿಯ ಸ್ವರೂಪ. ಈ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ಭದ್ರಕಾಳಿಯ ದೇವಿ ಅನ್ನುವಂಥದ್ದು, ಅದಕ್ಕೆ ಬೇರೆ ಬೇರೆ ಹೆಸರು ಕರೀತಾರೆ. ಎಷ್ಟೊಂದು ಕಡೆ ಖಡ್ಗ ಮತ್ತೆ ಪಾತ್ರವನ್ನು ಇಟ್ಕೊಂಡಿರುವಂತಹ ದೇವಿಯನ್ನ ಮಾರಮ್ಮ, ಅಣ್ಣಮ್ಮ ಈ ರೀತಿ ಕರೀತಾರೆ. ಕೈನಲ್ಲಿ ಖಡ್ಗ ಮತ್ತೆ ಇನ್ನೊಂದು ಕೈನಲ್ಲಿ ಪಾತ್ರೆಯನ್ನ ಇಟ್ಕೊಂಡಿರುವಂತಹ ದೇವಿ ಏನಿದೆ, ಆ ಸ್ವರೂಪಕ್ಕೆ ಪೂಜೆಯನ್ನ ಮಾಡ್ತಾ ಪೂಜಾದಿಗಳನ್ನ ಮಾಡಿಸುವಂಥದ್ದು, ಶುಕ್ರವಾರ ಅಥವಾ ವಿಶೇಷವಾಗಿ ಭಾನುವಾರ ಪೂಜೆಯನ್ನ ಮಾಡಿಸುವಂಥದ್ದು ತುಂಬಾ ವಿಶೇಷ ಫಲಗಳನ್ನ ಕನ್ಯಾ ರಾಶಿಯವರಿಗೆ ತಂದುಕೊಡುತ್ತೆ. ದೇವಿಯ ಆರಾಧನೆ, ಗಣಪತಿಯ ಆರಾಧನೆ, ಗಣಪತಿಗೆ ಏನು ಬೇಕಾಗಿಲ್ಲ, ಒಂದು ನೈವೇದ್ಯ, ಒಂದೆರಡು ಗರಿಕೆ, 2 ಗರಿಕೆಯನ್ನ ಇಟ್ಟು ಒಂದು ಗಣಪತಿಗೆ ವಿಶೇಷವಾಗಿ ಸಿಹಿಯನ್ನ ನೈವೇದ್ಯ ಮಾಡಿದ್ರೆ, ಏನಿಲ್ಲ ಅಂದ್ರೆ ಕಡೆಗೆ ಒಂದು ಬೆಲ್ಲವನ್ನಾದ್ರೂ, ಬೆಲ್ಲದ ಒಂದು ತುಂಡನ್ನಾದ್ರೂ ನೈವೇದ್ಯ ಮಾಡಿದ್ರೆ, ಒಂದು ತೆಂಗಿನಕಾಯಿ ಬಾಳೆಹಣ್ಣನ್ನಾದ್ರೂ ನೈವೇದ್ಯ ಮಾಡಿದ್ರು ಕೂಡ ಗಣಪತಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗ್ಲಿ. ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.